ನಿನ್ನೆ ನಾನು ಸುರೇಶ್ ಇಬ್ಬರು ಕೂಡ ಬೆಂಗಳೂರು ದೆಹಲಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಯ್ತು ನ್ಯಾಷನಲ್ ಕೇಸಲ್ಲಿ ಯಂಗ್ ಇಂಡಿಯಾ ಕೇಸಲ್ಲಿ. ನಾವು ಅವ್ರಿಗೊಂದು ಪತ್ರ ಬರೆದಿದ್ದು, ಆ ಪತ್ರ ರಿಲೀಸ್ ಆಗಿರ್ಬೇಕು. ಫಸ್ಟು ನಮ್ಗೆ FIR ಕೊಡಿ ಅಂತ. FIR ಇಲ್ಲದೇ ಚಾರ್ಜ್ ಶೀಟ್ ಹಾಕಿತ್ತು. ಯಾವುದು ಇದರಲ್ಲಿ ನ್ಯಾಷನಲಲ್ಲಿ ED ಅವರು ಚಾರ್ಜ್ ಶೀಟ್ ಹಾಕಿದ್ರು. ಸೊ ಕಾನೂನು ಪ್ರಕಾರ ಯಾವ್ದಾದ್ರು ಒಂದು ಸಂಸ್ಥೆಯವರು ಫಸ್ಟ್ ಹಾಕಬೇಕು. ಏನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರ ಮೇಲೆ ಅದು ಕಾಂಗ್ರೆಸ್ ಪಕ್ಷದ ಆಸ್ತಿನ ಮುಟ್ಗೋಲು ಮಾಡಿಕೊಂಡು ಕೊಡಬಾದ ಕಿರುಕುಳ ಸುಬ್ರಹ್ಮಣ್ಯ ಸ್ವಾಮಿ ಕೈಲಿ ಕಂಪ್ಲೇಂಟ್ ತೆಗೆದುಕೊಂಡು ಅವ್ರನ್ನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ಬಿಟ್ರೋಡನ ಯಂಗ್ ಇಂಡಿಯಾ ಸಂಸ್ಥೆ ಆಮೇಲೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರುಗಳು ನಾವು ಏನು ನಮ್ಮ ಪಕ್ಷಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನಾವು ಒಂದಷ್ಟು ಮುಖಾಸು ಕೊಟ್ಟಿದ್ವಿ ನಮ್ಮ ಸಂಸ್ಥೆಗೆ. ಸೊ ನಮಗೆಲ್ಲ ಬೇಕಾದಷ್ಟು ಚಿಟ್ಟಿಂಸೆ ಕೊಡ್ತಾಯಿದ್ವಿ, ಕರೆದು ಎಲ್ಲ ಮಾಡಿ ಇಡೀ ಎಲ್ಲ ಸುಮಾರು ಸತಿ ಹೋಗಿದ್ದು. ಈಗ ಮುಂದುವರೆಗೆ ಬರ್ತೀನಿ, ನನಗೆ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದ್ದು. ಇವತ್ತು ನ್ಯಾಯಾಲಯ ನೀವು ಮಾಡಿರೋಂಥ ಕೇಸು ಸರಿ ಇಲ್ಲ ಅಂತೇಳಿ ಇವತ್ತು ವಜಾ ಮಾಡಿದೆ. ಇದು ದೇಶದಲ್ಲಿ ಇನ್ನೂ ನ್ಯಾಯಾಲಯ ಬದುಕಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಸೊ ಯಾವ ರೀತಿ ಕಿರುಕುಳವನ್ನು ಕೊಟ್ಟು ಅಧಿಕಾರನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ಕೂಡ ಸಾಕ್ಷಿಯಾಗಿದೆ. ಸೊ ಅದಕ್ಕೆ ಇಲ್ಲಿ ಇವತ್ತು ನೋಡಿ, ನಾವು ಇಲ್ಲಿ 100 ವರ್ಷ ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೆ ಬಂದು 100 ವರ್ಷ ಆಗಿದೆ ಈ ಅಧಿಕಾರ ತೆಗೆದುಕೊಂಡು ದೇಶದ ಸ್ವಾತಂತ್ರ್ಯಕ್ಕೆ. ನಾವು ಅವ್ರ ಹೆಸರಿನಲ್ಲಿ ಮನ್ರೇಗಾ ಕಾರ್ಯಕ್ರಮ ನಾವು ಇಟ್ಟಿದ್ದೇವೆ, ಅಂದರೆ ಉದ್ಯೋಗ ಖಾತ್ರಿ ಯೋಜನೆ. ಈಗ ಆ ಹೆಸರನ್ನು ತೆಗೆದುಹಾಕಬೇಕು ಅಂತೇಳಿ ಇವತ್ತು ಹೊರಟಿದ್ದಾರೆ. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಹೋರಾಟ ಅನಿವಾರ್ಯತೆ ಆಗಿದೆ. ನಾಳೆ ಬೆಳಗ್ಗೆ 9:30 ಗಂಟೆಗೆ ನಾನು ಚೀಫ್ ಮಿನಿಸ್ಟರ್ ಮತ್ತು ಎಲ್ಲ ಮಿನಿಸ್ಟರ್ಸ್ MLCಗಳು ಎಲ್ಲ ಸೇರಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ನಾವು ಧರಣವನ್ನು ಹಮ್ಮಿಕೊಂಡಿದ್ದೇವೆ ನಾಳೆ ಬೆಳಗ್ಗೆ. ಸೊ ಎಲ್ಲ ನನ್ನ ಶಾಸಕರು ಕೂಡ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ನಮ್ಮದು ಇಲ್ಲೇ ಏನು ಹೊಸದಾಗಿ ಗಾಂಧಿ ಸ್ಟ್ಯಾಚ್ಯೂ ಹೋದ ವರ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಗಾಂಧಿಯವರು ಎಲ್ಲ ಹಿಂಗೆ ಇನಾಗ್ರೇಟ್ ಮಾಡಿದ್ರು. ಆ ಸ್ಟ್ಯಾಚ್ಯೂ ಮುಂದೆ ಮೊದಲನೇ ಧರಣಿ ಕಾರ್ಯಕ್ರಮ ಹೋರಾಟ ಮಾಡ್ತಾಯಿದ್ದೀವಿ. ಮತ್ತು ಬೆಂಗಳೂರಿನ ಎಲ್ಲ ಕಡೆ ಕೂಡ ಈ ಪ್ರತಿಭಟನೆ ನಡೀತದೆ. ಮತ್ತು ಶನಿವಾರ ಒಂದು ಹೊಸ ಕಾರ್ಯಕ್ರಮ ರೂಪಿಸ್ತೇನೆ, ಅದನ್ನು ನಾನು ಆಮೇಲೆ ತಿಳಿಸ್ತೀನಿ ಬೆಂಗಳೂರಿನಲ್ಲಿ ಏನು ಮಾಡ್ತೀವಿ ಅಂತ. ಒಂದು ನಿಮಿಷ ಇರ್ರಿ, ಅರ್ಜೆಂಟ್ ಇದ್ದರೆ ನೀವು ಬೇರೆ ಕೆಲಸ ನೋಡಿ. ನೀವು ಈಗ ನಾವು ಈ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9:30 ಗಂಟೆಗೆ ಧರಣಿ ಕಾರ್ಯಕ್ರಮ ಇದೆ. ಅದಾದಮೇಲೆ ಅಸೆಂಬ್ಲಿಲಿ ನಮ್ಮದು ಕೆಲವು ಇದ್ರ ಬಗ್ಗೆ ಚರ್ಚೆ ಕೂಡ ಅವಶ್ಯಕತೆ ಇದೆ. ಅಸೆಂಬ್ಲಿಲಿ ದಾಖಲೆ ಕೂಡ ಇದು ಅವಶ್ಯಕತೆ ಇದೆ. ಅದಕ್ಕೂ ಕೂಡ ನಾವು ಸಿದ್ಧತೆಯನ್ನು ನಾವು ಮಾಡ್ಕೊಳ್ತೇವೆ. ಅದರಿಗೆ ಅಸೆಂಬ್ಲಿಲಿ ಏನು ಮಾಡ್ತೀವಿ ಅನ್ನೋದನ್ನು ನಾವು ಆಮೇಲೆ ನಾವು ತಿಳಿಸ್ತೇವೆ. ಈಗ ಸದ್ಯಕ್ಕೆ ಎಲ್ಲ ನಮ್ಮ ಶಾಸಕರುಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಮತ್ತು ಇದು ಎಲ್ಲ ಜಿಲ್ಲಾ ಕೇಂದ್ರ ಸ್ಥಳದಲ್ಲಿ, ತಾಲೂಕು ಕೇಂದ್ರ ಸ್ಥಳದಲ್ಲೂ ಕೂಡ ಈ ಏನು ಒಂದು ಪ್ರತಿಭಟನೆ ಏನಿದೆ ಇದಕ್ಕೆ ಗಾಂಧೀಜಿಯವರ ಹೆಸರನ್ನು ಉದ್ಯೋಗ ಖಾತೆ ಯೋಜನೆಯನ್ನು ತೆಗೆದಿರೋದಕ್ಕೆ ಮತ್ತು ದ್ವೇಷದ ರಾಜಕಾರಣ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯವ್ರನ್ನ ಮತ್ತು ನಮ್ಮ ಏನು 1937ರಲ್ಲಿ ಜವಾಹರ್ಲಾಲ್ ನೆಹರು ಸ್ಥಾಪನೆ ಮಾಡಿದಂಥ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅದು ಕಾಂಗ್ರೆಸ್ ಪಕ್ಷದ ಆಸ್ತಿ. ಆ ಶೇರ್ಸ್ನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹೆಸರು ಇಟ್ಕೊಳ್ದೆ ಇನ್ಯಾರ ಹೆಸರಿಗೆ ಇಟ್ಕೊಳ್ಳೋಕೆ ಸಾಧ್ಯ? ಸೊ ಅದಕ್ಕೆ ಅವ್ರು ಇಟ್ಕೊಂಡ್ರು. ಅವ್ರೇನು ಸ್ವಂತ ಅಲ್ಲ, ಕಾಂಗ್ರೆಸ್ ಪಕ್ಷನೇ ಅವ್ರಿಗೆ ದುಡ್ಡು ಕೊಟ್ಟಿದ್ದು. ಈಗ ನಾವು ಕಾರ್ಯಕರ್ತರು ದುಡ್ಡುಗಳು ಕೊಡದೆ, ಕಾಂಗ್ರೆಸ್ ಅಭಿಮಾನಿಗಳು ದುಡ್ಡು ಕೊಡದೆ ಇನ್ಯಾರಿಗೆ ಅಂತ ನಾವು ದುಡ್ಡು ಇಸ್ಕೊಂಡು ಇದಕ್ಕೆ ಮಾಡೋಣ. ಸೊ ಇದು ಇವತ್ತು ಕೇಸು ವಜಾ ಆಗಿರೋದು ನಿಜವಾಗ್ಲೂ ಭಾಳ ಈ ದೇಶದಲ್ಲಿ ಇನ್ಯಾ ನ್ಯಾಯಾಲಯ ಬದುಕಿದೆ ಅನ್ನೋದಕ್ಕೆ, ನ್ಯಾಯಾಂಗದ ವ್ಯವಸ್ಥೆ ಬದುಕಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಆಗಿದೆ. ಇಲ್ಲಿಂದನೇ ಆ ನ್ಯಾಯಾಲಯ ಕೊಟ್ಟಂಥ ಪೀಠಕ್ಕೆ ನಮನವನ್ನು, ಅಭಿನಂದನೆಯನ್ನು ನಾನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಮತ್ತು ನಮ್ಮ ಹೋರಾಟ ಈ ದೇಶದ ಜನಕ್ಕೆ ಸಂದೇಶ ಕಳಿಸ್ಬೇಕು, ಮುಂದುವರಿಯುತ್ತದೆ. ಬೆಳಗ್ಗೆ 9:30 ಗಂಟೆಗೆ ಎಲ್ಲ ಶಾಸಕರುಗಳು ಯಾರು ಬೆಳಗಾಮಲ್ಲಿ ಇದ್ದೀರಿ ಎಲ್ಲ ಕೆಲಸ ಬಿಟ್ಟು ಬಂದು ಇಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು. ಆಮೇಲೆ ಮಿಕ್ಕಿದ ಅಸೆಂಬ್ಲಿಯಲ್ಲಿ ಬೇರೆ ವಿಚಾರ ಮತ್ತು ಬೇರೆ ಪ್ರತಿಭಟನೆ ಕಾರ್ಯಕ್ರಮ ಕೂಡ ಹೊರಗಡೆ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ನಾಳೆನೇ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ
ಬೆಂಗಳೂರು ಆದಿಯಾಗಿ ಪ್ರತಿಭಟನೆ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕರ್ತರು ಹಮ್ಮಿಕೊಳ್ಬೇಕು ಅಂತೇಳಿ ಇಲ್ಲಿಂದನೇ ನಾನು ಕರೆಯನ್ನು ನಾನು ಕೊಡ್ತಾ ಇದ್ದೇನೆ. ಸರ್, ಈಗ ಬಿಹಾರ ಎಲೆಕ್ಷನ್ಗೆ ಗೃಹಲಕ್ಷ್ಮಿ ಹಣ ಬಳಸಿದಾರಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಬಿಜೆಪಿ ಟ್ವೀಟ್ ಮಾಡಿದೆ ಸರ್. ಗೃಹಲಕ್ಷ್ಮಿ ಹಣ ಅಲ್ಲಪ್ಪ, ಯಾರೋ ಹಾಸ್ಪಿಟ್ಲ್ಗೆ ಇಟ್ಟದಕ್ಕೆ ಯಾರು ಗೃಹಲಕ್ಷ್ಮಿ ಹಣಕ್ಕೂ ಏನು ಸಂಬಂಧ? ಯಾವ ಟ್ವೀಟು ಬರಕ್ಕೆ ಹೇಳಿ, ಎಲ್ಲ ಉತ್ತರ ಕೊಡೋಣ ಅದಕ್ಕೆ. ಅದೆಲ್ಲ ಮುಖ್ಯ ಅಲ್ಲ, ದಿಸ್ ಇಸ್ ಮುಖ್ಯ. ದೆಹಲಿಯಲ್ಲೂ ಪ್ರತಿಭಟನೆ ಆಗುತ್ತೆ ಸರ್, ಇದು ಸಂಸದರೆಲ್ಲ ದೆಹಲಿಯಲ್ಲೂ ಪ್ರತಿಭಟನೆ ಆಗ್ತದೆ, ಇಡೀ ದೇಶದಲ್ಲಿ ಆಗ್ತದೆ. ಇದು ನಮ್ಮ ಪಕ್ಷದ ಅಸ್ತಿತ್ವದ ವಿಚಾರದಲ್ಲಿ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ, ಹೋರಾಟ ಮಾಡೇ ಮಾಡ್ತೀವಿ. ಜನರಿಗೆ ಜಾಗೃತಿ ಮೂಡಿಸೋಂಥ ಕೆಲಸ ನಾವು ಮಾಡ್ತೀವಿ. ನರೇಗಾ ವಿರುದ್ಧದ ಬಿಲ್ ಅದು ಅಥವಾ ಗಾಂಧಿ ವಿರುದ್ಧದ ಬಿಲ್ ಅದು ಅನ್ನುವಂಥದ್ದು. ಗಾಂಧಿಗೆ ಅಪಮಾನ ಮಾಡಬೇಕು. ನಾವು ನರೇಗಾ ಏನು ಹಣ ಕೊಡಬೇಕು ಅಂತಿದ್ದೀವಿ, ಅದಕ್ಕೆ ದುಡ್ಡನ್ನು ಕಡಿಮೆ ಮಾಡಬೇಕು. ಉದ್ಯೋಗ ಖಾತ್ರಿ ಯೋಜನೆಯನ್ನು ಶಮನ ಮಾಡಬೇಕು. ಅದಕ್ಕೆ ತೆಗೆದುಕೊಂಡಂಥ ತೀರ್ಮಾನ ನಂಬರ್ 1. ಎರಡನೇದು ನ್ಯಾಷನಲ್ ಅವಾರ್ಡ್ ವಿಚಾರ, ಯಂಗ್ ಇಂಡಿಯಾ ವಿಚಾರದಲ್ಲಿ ನಮ್ಮ ನಾಯಕರುಗಳಿಗೆ ನಮಗೆ ಕೊಡ್ತಾ ಇರೋಂಥ ಕಿರುಕುಳದ ಬಗ್ಗೆ ಏನು ನಮಗೆ ನ್ಯಾಯಾಲಯದ ಜಯ ಸಿಕ್ಕಿದೆ ಆ ವಿಚಾರವನ್ನು ಪ್ರಸ್ತಾವನೆ ಮಾಡೋಂಥದ್ದು.